ವೆಲ್ಕಮ್ ಟು ಸಿದ್ಧಸಿ ಜಿ ಕೆ ಚಾನಲ್. ಸೊ ಇವತ್ತಿನ ದಿನ ನಾವು ಇಂಗ್ಲೀಷ್ ಬೋಧನಾಶಾಸ್ತ್ರದ ಮೇಲೆ ಕೇಳಿರುವ ಪ್ರಶ್ನೋತ್ತರಗಳ ಕುರಿತು ಚರ್ಚಿಸೋಣ. ಸೊ ಯಾರೆಲ್ಲ ಈ ಒಂದು ಚಾನಲನ್ನು ಹೊಸದಾಗಿ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಸಪೋರ್ಟ್ ಮಾಡಿ ಈ ಒಂದು ಚಾನಲ್ಗೆ ಅಂತ ಹೇಳ್ತಾ ಇವತ್ತಿನ ದಿನ ಪ್ರಶ್ನೆಗಳನ್ನು ಚರ್ಚಿಸೋಣ ಬರ್ರಿ. ಮೊದಲನೇದು ಬಂದು ದಿ ಎಂಫಸಿಸ್ ಆಫ್ ಗ್ರಾಮರ್ ಇನ್ ಕಾಂಟೆಕ್ಸ್ಟ್ ಈಸ್ ಆನ್. ಸೊ ಇಲ್ಲಿ ಏನು ಕೇಳ್ಯಾರ, ಗ್ರಾಮರ್ ರಿಲೇಟೆಡ್ ಆಗಿ ಒಂದು ಪ್ರಶ್ನೆ ಕೇಳಿದ್ದಾರೆ. ಸೊ ಫಸ್ಟ್ ಆಪ್ಷನ್ಸ್ ಬಂದುಬಿಟ್ಟು ಇಂಟರ್ಲೈಸಿಂಗ್ ದ ರೂಲ್ಸ್ ಆಫ್ ಲ್ಯಾಂಗ್ವೇಜ್, ಮೆಮೊರೈಸಿಂಗ್ ದ ರೂಲ್ಸ್ ಆಫ್ ಲ್ಯಾಂಗ್ವೇಜ್, ಯೂಸಿಂಗ್ ಗ್ರಾಮರ್ ಟ್ರಾನ್ಸ್ಲೇಷನ್ ಮೆಥಡ್ ಟು ಟೀಚ್ ದ ಕಾಂಟೆಂಟ್, ಓವರ್ ಜನರಲೈಸೇಷನ್ ಆಫ್ ರೂಲ್ಸ್. ಅಂದರೆ ಇಲ್ಲಿ ಗ್ರಾಮರನ್ನು ಯಾವ ರೀತಿಯಾಗಿ ನಾವು ಬೋಧನೆ ಮಾಡಬೇಕು ಅಂತೇಳಿ ಸೊ ಇಲ್ಲಿ ಗ್ರಾಮರನ್ನು ನಾವು ಯಾವಾಗಾದರೂ ಮಕ್ಕಳಿಗೆ ಕಂಠಪಾಠ ಮಾಡೋದ್ರ ಮೂಲಕ ಹೇಳ್ತೀವೇನು? ಸೊ ಇಲ್ಲ, ಹಾಗಾಗಿ ಬಿ ಆಪ್ಷನ್ಸ್ ಆಗಂಗಿಲ್ಲ. ಮತ್ತು ಯೂಸಿಂಗ್ ಗ್ರಾಮರ್ ಟ್ರಾನ್ಸ್ಲೇಷನ್ ಮೆಥಡ್ ಟು ಟೀಚ್ ದ ಕಾಂಟೆಂಟ್. ಸೊ ಬರೀ ನಾವು ಕಂಟೆಂಟು ಈ ಒಂದು ಟ್ರಾನ್ಸ್ಲೇಷನ್ ಮುಖಾಂತರ ಬರೀ ಮಾತೃಭಾಷೆಯಲ್ಲಿ ಹೇಳಿದ್ರೆ ಅವ್ರಿಗೆ ಏನು ಭೀ ಅರ್ಥ ಆಗಂಗಿಲ್ಲ. ಸೊ ಹಾಗಾಗಿ ಇದು ಕೂಡ ಆಗಂಗಿಲ್ಲ. ಓವರ್ ಜನರಲೈಸೇಷನ್ ದ ರೂಲ್ಸ್, ಅಂದರೆ ರೂಲ್ಸ್ಗಳನ್ನು ಓವರಾಗಿ ಜನರಲ್ ಮಾಡ್ಕೋತಾ ಬರೀ ರೂಲ್ಸೇ ಹೇಳ್ಕೊತಾ ಹೋದರು ಇದಕ್ಕೆ ವ್ಯಾಲ್ಯೂ ಇರೋಂಗಿಲ್ಲ. ಸೊ ಹಾಗಾಗಿ ಆಪ್ಷನ್ಸ್ ಬಂದುಬಿಟ್ಟು ಇಂಟರ್ನಲೈಸಿಂಗ್ ದ ರೂಲ್ಸ್ ಆಫ್ ಲ್ಯಾಂಗ್ವೇಜ್. ಅಂದರೆ ಇಲ್ಲಿ ಏನು ಮಾಡ್ತೀವಿ ಅಂತಂದರೆ ಇಲ್ಲಿ ಎಲ್ಲ ರೂಲ್ಸ್ಗಳನ್ನು ನಾವು ಏನು ಮಾಡ್ತೀವಿ ಅನಲೈಸಿಂಗ್ ಮಾಡಿ ಮಕ್ಕಳಿಗೆ ಹೇಳ್ಕೊಡೋದ್ರ ಮೂಲಕ ಈ ಗ್ರಾಮರನ್ನು ಮಕ್ಕಳಿಗೆ ಕಲಿಸ್ತೀವಿ ಅಂತ ಹೇಳ್ಬೋದು. ಸೆಕೆಂಡ್ ಬಂದುಬಿಟ್ಟು ಅದರ್ ಸಬ್ಜೆಕ್ಟ್ಸ್ ಸಚ್ ಆಸ್ ಸೈನ್ಸ್, ಮ್ಯಾಥಮೆಟಿಕ್ಸ್, ಹಿಸ್ಟ್ರಿ, ಜಿಯೋಗ್ರಫಿ, ಆರ್ಟ್ಸ್ ಆ್ಯಂಡ್ ಕ್ರಾಫ್ಟ್, ಫಿಸಿಕಲ್ ಎಜುಕೇಷನ್ ಎಕ್ಸೆಟ್ರಾ ಆಫರ್ ಕಂಟೆಕ್ಸ್ಟ್ ಫಾರ್ ಯೂಸಿಂಗ್ ಲ್ಯಾಂಗ್ವೇಜ್ ಇನ್ ಪರ್ಪಸ್ಫುಲ್ ಆ್ಯಂಡ್ ಇಂಟ್ರೆಸ್ಟಿಂಗ್ ವೇ. ದಿಸ್ ಶೋಸ್ ಡ್ಯಾಶ್ ಈಸ್ ಅಲೌಡ್. ಅಂದರೆ ಇಲ್ಲಿ ನಾವು ಇಂಗ್ಲೀಷ್ ಬೋಧನೆ ಜೊತೆಗೆ ಅಂದರೆ ವಿಜ್ಞಾನ, ಗಣಿತ, ಹಿಸ್ಟ್ರಿ ಈ ರೀತಿಯಾಗಿ ಎಲ್ಲ ಸಬ್ಜೆಕ್ಟ್ಗಳನ್ನು ನಾವು ಹೇಳ್ಕೊಡ್ತೀವಿ. ಸೊ ಅಂದರೆ ಈ ಒಂದು ಎಲ್ಲ ಸಬ್ಜೆಕ್ಟ್ಗಳಲ್ಲೂ ಸಹ ಏನಿರ್ತದೆ ಅಂದರೆ ಇಂಗ್ಲೀಷ್ ಅಂದರೆ ಒಂದಕ್ಕೊಂದು ಏನಾಗಿರ್ತಾವಲ್ಲಿ ಇಂಟರ್ ರಿಲೇಟೆಡ್ ಆಗಿರ್ತಾವೆ ಅಂತಲೇ ಹೇಳ್ಬೋದು. ಬಟ್ ಇಲ್ಲಿ ಪರ್ಪಸ್ಫುಲ್ ಆ್ಯಂಡ್ ಇಂಟ್ರೆಸ್ಟಿಂಗ್ ವೇ ದಿಸ್ ಶೋಸ್ ಈಸ್ ಅಲೌಡ್ ಟು ಅಂತ ಕೇಳಿದ್ದಾರೆ. ಸೊ ಇಲ್ಲಿ ಮೋಸ್ಟ್ ಇಂಪಾರ್ಟೆಂಟು ಇಲ್ಲಿ ಇಂಟಿಗ್ರೇಷನ್ ಆಗಂಗಿಲ್ಲ, ಅಕ್ವಿಜಿಷನ್ ಆಗೋಲ್ಲ, ಕಾಂಪ್ರಹೆನ್ಷನ್ ಆಗೋಲ್ಲ. ಸೊ ಇದ್ರ ಮೂಲಕ ಅಂದರೆ ಯಾವುದೇ ಒಂದು ಭಾಷೆ ಅಥವಾ ಎಲ್ಲ ಒಂದು ಸಬ್ಜೆಕ್ಟ್ಗಳಿಗೆ ಇಲ್ಲಿ ಏನಿರ್ತವೆ ಒಂದು ಆಪ್ಷನ್ಸ್ ನಂಬರ್ ಡಿ ಬಂದುಬಿಟ್ಟು ಇಲ್ಲಿ ಸರಿಯಾದ ಉತ್ತರ. ಅಂದರೆ ಲ್ಯಾಂಗ್ವೇಜ್ ಎಕ್ರಾಸ್ ಕರಿಕ್ಯುಲಮ್. ಅಂದರೆ ಇಲ್ಲಿ ಏನಿರ್ತದೆ ಲ್ಯಾಂಗ್ವೇಜ್ ಎಕ್ರಾಸ್ ಕರಿಕ್ಯುಲಮ್ ಮೂಲಕ ಇಲ್ಲಿ ಸಬ್ಜೆಕ್ಟ್ಗಳು ಏನು ಮಾಡ್ತಾವೆ ಅಲೋ ಮಾಡ್ತಾವೆ. ಯಾಕಂದರೆ ಬೇರೆ ಸಬ್ಜೆಕ್ಟ್ಗಳು ಸಹ ಏನಿರ್ತಾವೆ ಅಂತಂದರೆ ಇಂಗ್ಲೀಷ್ನಲ್ಲಿ ಇರ್ತಾವೆ ಅಂತಲೇ ಹೇಳ್ಬೋದು. ಥರ್ಡ್ ಬಂದುಬಿಟ್ಟು ಟೀಚರ್ ಶುಡ್ ಶಿಫ್ಟ್ ದೇರ್ ಫೋಕಸ್ ಫ್ರಮ್ ಸೀಯಿಂಗ್ ಎರರ್ ಆ್ಯಸ್ ಅಂಡರ್ಸಿವೇಬಲ್ ಆ್ಯಂಡ್ ಟು ಬಿ ಅವಾಯ್ಡೆಡ್ ಇನ್ಸ್ಟೆಡ್ ಯೂಸ್ ಎರರ್. ಅಂದರೆ ಇಲ್ಲಿ ಟೀಚರು ಯಾವುದಾದ್ರೂ ತಪ್ಪುಗಳನ್ನು ಫೋಕಸ್ ಮಾಡ್ತಾರೆ ಏನು ಮಾಡೋಂಗಿಲ್ಲ. ಈ ರೀತಿಯಾಗಿ ಕ್ವಶನ್ಸ್ ಬಂದುಬಿಟ್ಟದ. ಸೊ ಇಲ್ಲಿ ನೋಡಿರಿ, ಆ್ಯಸ್ ಎ ನ್ಯಾಚುರಲ್ ಪಾರ್ಟ್ ಆ್ಯಂಡ್ ಇಗ್ನೋರ್ ದೆಮ್. ಅಂದರೆ ತಪ್ಪನ್ನೋದು ಅದೊಂದು ನ್ಯಾಚುರಲ್ ಮತ್ತು ಅದಕ್ಕೆ ಇಗ್ನೋರ್ ಮಾಡ್ತೀವ, ಅಥವಾ ಆ್ಯಸ್ ಎ ಸಿಲ್ಲಿ ಮಿಸ್ಟೇಕ್ ಆರ್ ಸ್ಲಿಪ್ ದಟ್ ಚಿಲ್ಡ್ರನ್ ಕ್ಯಾನ್ ರೆಕ್ಟಿಫೈ ದೇರ್ ಓನ್ ವಿತೌಟ್ ಟೀಚರ್ ಇನ್ವೆನ್ಷನ್. ಅಂದರೆ ಮಗುನೇ ತನ್ನ ತಪ್ಪನ್ನು ತಾನೇ ತಿದ್ದುಕೊಳ್ತದ, ಅಥವಾ ಆ್ಯಸ್ ದ ಕರೆಕ್ಷನ್ ವರ್ಕ್ ಫಾರ್ ದ ಟೀಚರ್. ಅಂದರೆ ಈಗ ಮಕ್ಕಳು ತಪ್ಪು ಮಾಡಿದಾಗ ಟೀಚರ್ ಆದವರು ನೋಡಿ ಸುಮ್ಮನೆ ಇರಬೇಕಾ, ಅಥವಾ ಏನು ಮಾಡಬೇಕು, ಇದು ಒಂದು ಆ್ಯಸ್ ದ ಕರೆಕ್ಷನ್ ವರ್ಕ್ ಫಾರ್ ದ ಟೀಚರ್. ಇದು ಸರಿಯಾದ ಉತ್ತರ. ಅವ್ರದವ್ರೆ ತಪ್ಪುಗಳನ್ನು ತಿದ್ಕೊಳ್ಳೋಕೆ ಅವರಂತರೂ ಭಾಳಷ್ಟು ಸಣ್ಣವ್ರು ಇರ್ತಾರೆ ಅಂತ ಹೇಳ್ಬೋದು. ಸೊ 3 is a ಸರಿ ರೈಟ್ ಆನ್ಸರ್. ಫೋರ್ತ್ ಒನ್, a teacher first give the definition of adverb and its type and then gives its example to clear the concept. This method is. ಸೊ ಈ ಮೆಥಡ್ಗಳ ಮೇಲೂ ಸಹ ನಾವೆಲ್ಲರೂ ಕ್ಲಾಸ್ ಮಾಡಿದ್ದೀವಿ. ಸೊ ನೀವೆಲ್ಲರೂ ಹೋಗಿ ಅವುಗಳನ್ನು ನೋಡಿ. ಟೀಚರ್ ಫಸ್ಟ್ ಇಲ್ಲಿ ಏನು ಕೊಡ್ಲತ್ತಾರಂತಂದರೆ ಡೆಫಿನಿಷನ್ ಅಂದರೆ ರೂಲ್ಸ್ ಫಸ್ಟ್ ಹೇಳಿ ನೆಕ್ಸ್ಟ್ ಏನು ಹೇಳತ್ತಾರಂತಂದ್ರೆ ಅವರು ಎಕ್ಸಾಂಪಲ್ ಹೇಳತ್ತಾರೆ. ಸೊ ಇಲ್ಲಿ ಡೆಫಿನಿಷನ್ ಫಸ್ಟ್, ಆಮೇಲೆ ಎಕ್ಸಾಂಪಲ್ ಬಂತಂದ್ರೆ ನಾವು ಏನಂತ ಹೇಳ್ತೀವಿ ಡೈರೆಕ್ಟಾಗಿ ಡಿಡಕ್ಟಿವ್ ಮೆಥಡ್, ಅಥವಾ ಇದಕ್ಕೆ ಇನ್ನೊಂದು ಹೆಸರೇನು ನಿಗಮನ ಅಂತ ಕರಿತೀವಿ. ಸೊ ಫಸ್ಟ್ ಎಕ್ಸಾಂಪಲ್ ಹೇಳಿ ತದನಂತರ ಅವರು ರೂಲ್ಸ್ ಹೇಳಿದ್ರಂದ್ರೆ ಅದು ಇಂಡಕ್ಟಿವ್ ಮೆಥಡ್. ಸೊ ಬಿ ಈಸ್ ದ ರೈಟ್ ಆನ್ಸರ್. ನೆಕ್ಸ್ಟ್ ಫಿಫ್ತ್ ಒನ್, ಆ ಟೀಚರ್ ಶುಡ್ ಅಸೆಸ್ ದ ಲರ್ನರ್. ಅಂದರೆ ತರಗತಿಯಲ್ಲಿ ಶಿಕ್ಷಕರು ಯಾವ ರೀತಿಯಾಗಿ ಮಕ್ಕಳನ್ನು ಮೌಲ್ಯೀಕರಿಸ್ತಾರ ಅಂತೇಳಿ ಕ್ವಶನ್ಸ್ ಅದ. ಆಪ್ಷನ್ಸ್ ನೋಡಿರಿ, ಟು ಫೈಂಡ್ ಔಟ್ ಹೂ ಈಸ್ ದ ಬೆಸ್ಟ್ ಆ್ಯಂಡ್ ಮೋಸ್ಟ್ ಪ್ರೊಫಿಷಿಯಂಟ್ ಇನ್ ದ ಟಾರ್ಗೆಟ್ ಲ್ಯಾಂಗ್ವೇಜ್. ಅಂದರೆ ಟಾರ್ಗೆಟ್ ಲ್ಯಾಂಗ್ವೇಜ್ ಅಂತಂದ್ರೆ ಅಲ್ಲಿ ನಾವು ಯಾವ ಒಂದು ತರಗತಿಯಲ್ಲಿ ಹೋದಾಗ ಅಲ್ಲಿ ಟಾರ್ಗೆಟ್ ಲ್ಯಾಂಗ್ವೇಜ್ ಯಾವುದಿರ್ತದೆ ಅದರಲ್ಲೇ ನಾವು ಬೋಧನೆ ಮಾಡಬೇಕು. ಸೊ ಹಾಗಾಗಿ ಇಲ್ಲಿ
ಟಾರ್ಗೆಟ್ ಲ್ಯಾಂಗ್ವೇಜ್ನಲ್ಲಿ ಅವರು ಬಹಳ ಇಂಪ್ರೂವ್ ಅಂತೇಳಿ ಅವರಿಗೆ ಅಸೆಸ್ ಮಾಡಲೇನೋ, ಹಾಗಾಗಿ ಇದು ಆಗಂಗಿಲ್ಲ. ಟು ಫೈಂಡ್ ದ ಲರ್ನಿಂಗ್ ಗ್ಯಾಪ್ಸ್ ಆಫ್ ದ ಲರ್ನರ್, ಇದು ಕೂಡ ಆಗಂಗಿಲ್ಲ. ಟು ಸ್ಕ್ಯಾಫೋಲ್ಡ್ ದ ಲರ್ನರ್ ಟು ಇಂಪ್ರೂವ್ ದ ಲೆವೆಲ್ ಆಫ್ ದ ಪರ್ಫಾರ್ಮೆನ್ಸ್ ಫ್ರಮ್ ದ ಪ್ರೀವಿಯಸ್ ಒನ್. ಅಂದರೆ ಈಗ ನಾವು ಮಕ್ಕಳಿಗೆ ಮೌಲ್ಯಮಾಪನ ಮಾಡೋಕ್ಕಿಂತ ಮೊದಲು ಏನು ಮಾಡಬೇಕು, ಅವರು ಹಿಂದಿನ ಒಂದು ಪ್ರೀವಿಯಸ್ ನಾಲೆಜ್ ಏನದಂತೇಳಿ ಅವ್ರು ಫಸ್ಟ್ ಚೆಕ್ ಮಾಡಿದ ನಂತರ ತರಗತಿಯನ್ನು ಅವರು ಸ್ಟಾರ್ಟ್ ಮಾಡಬೇಕು. ಹಾಗಾಗಿ ಸಿ ಇಸ್ ದ ರೈಟ್ ಆನ್ಸರ್. 6th one, Mr. Rohit in his language classroom wants the learner to work with language. This is possible by, ಅಂದರೆ ಮಿಸ್ಟರ್ ರೋಹಿತ್ ಅನ್ನೋರೇನು ಲ್ಯಾಂಗ್ವೇಜ್ ಕ್ಲಾಸ್ ರೂಮ್ನಲ್ಲಿ ವರ್ಕ್ ಮಾಡ್ಕೋತಾ ಅವರು ಲ್ಯಾಂಗ್ವೇಜ್ ಜೊತೆಗೆ ಇರ್ತಾರೆ. ಸೊ ಹಾಗಾಗಿ ಅವ್ರು ಏನು ಮಾಡ್ತಾರೆ ಇಲ್ಲಿ ಅಂತ ಕೇಳಿದ್ದಾರೆ. 6th one ನೋಡಿರಿ, ಎಂಗೇಜಿಂಗ್ ದ ಲರ್ನರ್ ವಿತ್ ಎಂಗೇಜ್, ಮೇಕಿಂಗ್ ದ ಲರ್ನರ್ಸ್ ಟು ಲರ್ನ್ ಫ್ರಮ್ ದ ಲ್ಯಾಂಗ್ವೇಜ್. ಸೊ ಇಲ್ಲಿ ಡೈರೆಕ್ಟಾಗಿ ನಾನು ಆನ್ಸರೇ ಹೇಳ್ತೀನಿ. ಅವರು ಲ್ಯಾಂಗ್ವೇಜ್ ಕ್ಲಾಸ್ ರೂಮ್ನೇ ಬೇಕಂತೇಳಿ ಲ್ಯಾಂಗ್ವೇಜ್ನಲ್ಲಿ ವರ್ಕ್ ಮಾಡತ್ತೀರಂತಂದ್ರೆ ಅವ್ರು ಏನಾಗ್ತಾರೆ ಅಲ್ಲಿ, ಎಂಗೇಜಿಂಗ್ ದ ಲರ್ನರ್ ವಿತ್ ಲ್ಯಾಂಗ್ವೇಜ್ ಅಂತೇಳಿ ಇದು ಸರಿಯಾದ ಉತ್ತರ ಅಂತಲೇ ಹೇಳ್ಬೋದು. 7th one ನೋಡ್ರಿ, ಅ ಟೀಚರ್ ಈಸ್ ಆರ್ಗನೈಸಿಂಗ್ ಸ್ಟೂಡೆಂಟ್ ಇಂಟು ರೀಡಿಂಗ್ ಅಬಿಲಿಟಿ ಗ್ರೂಪ್ಸ್ ವೇರ್ ದೇ ಹ್ಯಾವ್ ಇಂಡಿವಿಜುವಲ್ ಬುಕ್ಸ್ ಟು ದೇರ್ ರೀಡಿಂಗ್ ಲೆವೆಲ್. ದ ಟೀಚರ್ ಈಸ್ ಸ್ಪೆಂಡಿಂಗ್ ಆಗಬೇಕಲ್ಲಿ with each groups listening and individual student to take turn to read aloud and talking with them about the she is following. ಅಂದರೆ ಇಲ್ಲಿ ಟೀಚರ್ ಏನು ಮಾಡತ್ತಾರೆ ಅಂತಂದರೆ ಮಕ್ಕಳಿಗೆ ಗ್ರೂಪ್ಸ್ ಮಾಡಿ ಅವ್ರಿಗೆ ಒಂದೊಂದು ವರ್ಕ್ ಕೊಟ್ಟು ಈಚ್ ಗ್ರೂಪ್ನಲ್ಲಿ ಅವ್ರು ಏನು ಮಾಡ್ತಾರೆ, ಅವ್ರ ಗ್ರೂಪಿಗೆ ಮಾತಾಡ್ಕೋತಾ ಕ್ವಶನ್ಸ್ ಕೇಳತ್ತಾರ ಅಂತ ಅರ್ಥ. ಸೊ ಹಾಗಾಗಿ ಇಲ್ಲಿ ಟೀಚರ್ ಏನು ಮಾಡ್ಲತ್ತಾರ ಅಂದರೆ ಪ್ರತಿಯೊಂದು ಗುಂಪಿಗೆ ಅವರು ಆಲಿಸುವಿಕೆ ಯಾವ ರೀತಿ ಅದ ಮತ್ತು ಅವರು ಯಾವ ರೀತಿಗೆ ಈ ರೀತಿ ಗ್ರೂಪ್ ಮಾಡಿ ಅವ್ರದ್ದು ಅಬಿಲಿಟಿ ಚೆಕ್ ಮಾಡ್ಕೋತಾ ಇದ್ದಾರೆ. ಅಂದರೆ ರೀಡಿಂಗ್ ಅವ್ರಿಗೆ ಒಂದೊಂದು ಟಾಪಿಕ್ ಕೊಟ್ಟು ರೀಡಿಂಗ್ ಲೆವೆಲ್ ಸಹ ಅವ್ರು ಚೆಕ್ ಮಾಡ್ತಿದ್ದಾರೆ. ಸೊ ಹಾಗಾಗಿ ಅಲ್ಲಿ ಟೀಚರ್ ಮತ್ತು ಸ್ಟೂಡೆಂಟ್ ಮಧ್ಯೆ ನಡೀಲತ್ತದ ಅಂತಂದರೆ ಇಲ್ಲಿ ಏನಾಗ್ತದೆ ಅಂತಂದರೆ ಗೈಡೆಡ್ ರೀಡಿಂಗ್ ಇಲ್ಲಿ ಸರಿಯಾದ ಉತ್ತರ. 8th one, ಅ ಟೀಚರ್ ಈಸ್ ಟ್ರೈಂಗ್ ಟು ಐಡೆಂಟಿಫೈ ದ ಕಾಸ್ ಆಫ್ ಲರ್ನಿಂಗ್ ಗ್ಯಾಪ್ಸ್ ಇನ್ ಲ್ಯಾಂಗ್ವೇಜ್ ಆಫ್ಟರ್. ಸೊ ಇಟ್ಸ್ ಅ ವೆರಿ ಇಂಪಾರ್ಟೆಂಟ್. ಅಂದರೆ ಇದು ಎಲ್ಲ ಲ್ಯಾಂಗ್ವೇಜ್ನಲ್ಲಿ ಈ ಕ್ವಶನ್ಸ್ ಬರ್ತಾವೆ ಅಂತಂದರೆ ಇದು ಬಂದುಬಿಟ್ಟು ನೈದಾನಿಕ ಕಲಿಕೆ ಅಂತಲೇ ಹೇಳ್ಬೋದು. ಅಂದರೆ ಈಗ ಟೀಚರ್ ಯಾವುದಕ್ಕೆ ಟ್ರೈ ಮಾಡ್ಲತ್ತಾರ, ಏನು ಐಡೆಂಟಿಫೈ ಮಾಡೋಕೆ ಅಂದರೆ ಮಕ್ಕಳಲ್ಲಿರುವ ಗ್ಯಾಪ್ಸ್. ಸೊ ಅಂತಂದರೆ ಇಲ್ಲಿ ಬಂದುಬಿಟ್ಟು ಸರಿಯಾದ ಉತ್ತರ ಡಯಾಗ್ನೋಸ್ಟಿಕ್ ಟೆಸ್ಟ್. ಅಂದರೆ ಇದು ಕನ್ನಡದಲ್ಲಿ ಏನಂತಾರೆ, ನೈದಾನಿಕ ಕಲಿಕೆ ಅಂತ ಕಲಿತಾರೆ. ಅಂದರೆ ಮಕ್ಕಳಲ್ಲಿರುವ ಲರ್ನಿಂಗ್ ಗ್ಯಾಪ್ಸ್ ಮತ್ತು ಅವರಲ್ಲಿರುವ ದೋಷಗಳನ್ನು ಪರಿಹಾರ ಮಾಡಲಿಕ್ಕೆ ನೈದಾನಿಕ ಪರೀಕ್ಷೆ ಯೂಸ್ ಮಾಡ್ತಾರೆ. ಹಾಗಾಗಿ ಡಿ ಇಸ್ ದ ರೈಟ್ ಆನ್ಸರ್. 9th one, ಸ್ಟೂಡೆಂಟ್ ಲ್ಯಾಂಗ್ವೇಜ್ ಆ್ಯಂಡ್ ಲಿಟ್ರಸಿ ಡೆವಲಪ್ಮೆಂಟ್ ಬೆನಿಫಿಟ್ಸ್ ಎನ್ರಾಮಸ್ಲಿ ಫ್ರಮ್ ಎಕ್ಸ್ಪೋಜರ್ ಟು ಆ್ಯಂಡ್ ಎಂಗೇಜ್ಮೆಂಟ್ ವಿತ್. ಅಂದರೆ ಇಲ್ಲಿ ಎದಕ್ಕೆ ರಿಲೇಟೆಡ್ ಆದ ಪೋಯಮ್ ಲಿಟ್ರಸಿ ಅಂದರೆ ಸಾಹಿತ್ಯಕ್ಕೆ ರಿಲೇಟೆಡ್ ಇರುವ ಕ್ವಶನ್ಸ್ ಅದ. ಸೊ ಹಾಗಾಗಿ ಇಲ್ಲಿ ಲ್ಯಾಂಗ್ವೇಜಲ್ಲಿ ಭಾಷೆಯಲ್ಲಿ ಸಾಹಿತ್ಯಕ್ಕೆ ಡೆವಲಪ್ ಮಾಡಬೇಕಿತ್ತಂದರೆ ಮಕ್ಕಳಲ್ಲಿ ಯಾವುದಕ್ಕೆ ಹೆಚ್ಚು ಒತ್ತು ಕೊಡಬೇಕಂತಂದರೆ ಅವರಲ್ಲಿ ವ್ಯಾರಿಡ್ ಸೋರ್ಸ್ ನ್ಯಾಚುರಲ್ ಸ್ಪೀಚ್ ಆ್ಯಂಡ್ ರೈಟಿಂಗ್. ಅಂದರೆ ಸಾಹಿತ್ಯ ಬೆಳಿಬೇಕಿತ್ತಂದರೆ ಮಕ್ಕಳಲ್ಲಿ ಮಾತನಾಡುವ ಕೌಶಲ್ಯ ಮತ್ತು ಬರೆಯುವ ಕೌಶಲ್ಯ ಹೆಚ್ಚಿದ್ದಾಗ ಈ ಒಂದು ತರಗತಿಯಲ್ಲಿ ಅವರಿಗೆ ಹೆಚ್ಚಿಗೆ ಫೋಕಸ್ ಮಾಡಿದ್ರೆ ಅವರಲ್ಲಿ ಈ ಒಂದು ಲಿಟ್ರಸಿ ಡೆವಲಪ್ಮೆಂಟ್ ಬಹಳಷ್ಟು ಜಲ್ದಿ ಆಗ್ತದೆ ಅಂತಲೇ ಹೇಳ್ಬೋದು. ನೆಕ್ಸ್ಟ್ 10th one, ಮಿಸ್ಟರ್ ಅಂಜನಾ ಈಸ್ ಪ್ಲ್ಯಾನಿಂಗ್ ಫಾರ್ ಎ ಗ್ರಾಮರ್ ಕ್ಲಾಸ್. ಅಂದರೆ ಇವರು ಅಂಜನಾ ನಂಬರ್ ಏನು ಮಾಡ್ತಾರೆ, ಗ್ರಾಮರ್ ಕ್ಲಾಸ್ ಪ್ಲ್ಯಾನ್ ಮಾಡ್ತಾರೆ. ಬಟ್ ಶಿ ಈಸ್ ಕನ್ಫ್ಯೂಸ್ಡ್ ಹೌ ಟು ಟೇಕ್ ಇಟ್ ಇನ್ ದ ಕ್ಲಾಸಸ್. ಅಂದರೆ ಅವರು ಯಾವ ರೀತಿಯಾಗಿ ತೆಗೆದುಕೊಳ್ಬೇಕಂತ ಕನ್ಫ್ಯೂಸ್ ಆಗ್ತಿದ್ದಾರೆ. ಸೊ ವಿಚ್ ಒನ್ ಆಫ್ ದ ಫಾಲೋವಿಂಗ್ ಈಸ್ ದ ಬೆಸ್ಟ್ ವೇ ದಟ್ ಯು ಮೇ ಸಜೆಸ್ಟ್ ಹರ್ ಟು ಟೀಚ್ ಗ್ರಾಮರ್. ನೀವು ಅಂದರೆ ನಾವು ಯಾವ ರೀತಿಯಾಗಿ ಅವ್ರಿಗೆ ಸಜೆಸ್ಟ್ ಮಾಡಬೇಕು, ಯಾಕೆ ಕನ್ಫ್ಯೂಸ್ ಮಾಡ್ಕೊಳ್ಲತ್ತೀರಿ ಅಂತೇಳಿ ನಾವು ಯಾವ ರೀತಿಯಾಗಿ 4ರಲ್ಲಿ ನಾವು ಯಾವ ರೀತಿಯಾಗಿ ಸಜೆಸ್ಟ್ ಮಾಡಬೇಕಂತಂದರೆ ಆನ್ಸರ್ ಬಂದುಬಿಟ್ಟು ಪ್ರೆಸೆಂಟ್ ದ ಗ್ರಾಮರ್ ಫ್ರಮ್ ಇನ್ ನ್ಯಾಚುರಲ್ ಡಿಸ್ಕೋರ್ಸ್. ಅಂದರೆ ನಾವು ಏನು ಹೇಳಬೇಕಂದ್ರೆ ಪ್ರೆಸೆಂಟ್ ಸಿಚುವೇಷನಲ್ಲಿ ಗ್ರಾಮರನ್ನು ನಾವು ಯಾವ ರೀತಿಯಾಗಿ ಹೇಳಬೇಕು, ನ್ಯಾಚುರಲ್ ರಿಸೋರ್ಸ್ ಆಗಿ ನಾವು ಬಳಕೆ ಮಾಡಿಕೊಂಡು ಹೇಳ್ಬೋದಂತ ನಾವೇನು ಮಾಡಬೇಕು, ಅವರಿಗೆ ಸಜೆಸ್ಟ್ ಮಾಡ್ಬೋದು. ನೆಕ್ಸ್ಟು 11th one, ಟೀಚರ್ ಡೂ ದ ಎರರ್ಸ್ ಅನಾಲಿಸಿಸ್ ಆ್ಯಂಡ್ ಫೈಂಡ್ ಪ್ಯಾಟರ್ನ್ ಆ್ಯಂಡ್ ದೆನ್ ರೀಟೀಚ್ ಆ್ಯಂಡ್ ಕ್ಲಾರಿಫೈ ದ ಏರಿಯಾಸ್ ಟು ಲರ್ನರ್ ಇನ್. ಇಲ್ಲೇನು ಅದ 11th one, ಈಗ ಇಲ್ಲಿ ಆಲ್ರೆಡಿ ಇದ್ರ ಮೇಲೆ ಒಂದು ಕ್ವಶನ್ಸ್ ಬಂದಿದ್ದು ಅಲ್ಲಿ ಡಯಾಗ್ನೋಸ್ಟಿಕ್ ಟೆಸ್ಟ್ ಅಂತ. ಬಟ್ ಇದು ಭೀ ಅದಕ್ಕೆ ರಿಲೇಟೆಡ್ ಅದ. ಮಕ್ಕಳಿಗೆ ರೀಟೀಚು ಮತ್ತು ಕ್ಲಾರಿಫೈ ದ ಏರಿಯಾ ಯಾವಾಗ ಮಾಡ್ತೀವಿ ಅಂದರೆ
ಯಾವ ಮಕ್ಕಳು ತರಗತಿ ಅಥವಾ ಕಲಿಕೆಯಲ್ಲಿ ಹಿಂದುಳಿದಿರ್ತಾರೆ ಅಥವಾ ಕನ್ಫ್ಯೂಷನಲ್ಲಿ ಇರ್ತಾರೆ ಅಂದ್ರೆ ಅವ್ರಿಗೆ ನಾವು ಏನು ತೊಗೋತೀವಿ, ರೆಮಿಡಿಯಲ್ ಕ್ಲಾಸಸ್ ತೊಗೋತೀವಿ. ಸೊ ಹಾಗಾಗಿ ಪರಿಹಾರ ಬೋಧನೆ ಇಸ್ ದ ರೈಟ್ ಆನ್ಸರ್. 12th ಒನ್, ದ ಗ್ರಾಮರ್ ಟಾಸ್ಕ್ ಆರ್ ಅಂದರೆ ಗ್ರಾಮರ್ ಒಂದು ಯಾವ ರೀತಿಯಾಗಿ ಟಾಸ್ಕಾಗಿ ತೆಗೆದುಕೊಳ್ತೀವಿ ಅಂದರೆ ಟು ಬಿ ಕಾಂಟೆಕ್ಸ್ಚುವಲೈಸ್ಡ್, ಟು ಬಿ ಲೈಫ್ ಓರಿಯೆಂಟೇಟೆಡ್, ಫುಲ್ಲಿ ಫಾರ್ಮ್ ಫೋಕಸ್ಡ್, ಮೆಮೊರಿ ಫೋಕಸ್ಡ್. ಸೊ ದ ರೈಟ್ ಆನ್ಸರ್ ಈಸ್ ಫಸ್ಟ್ ಒನ್. ಸೊ ಇಟ್ ಈಸ್ ದ ರೈಟ್ ಆನ್ಸರ್. ನಾವು ಗ್ರಾಮರ್ ಅನ್ನೋದು ಒಂದು ಕಾಂಟೆಕ್ಸ್ಚುವಲೈಸ್ಡ್ ಆಗಿ ತಗೋಬೇಕು. ಸೊ ಈ ಒಂದು 12 ಕ್ವಶನ್ಸ್ಗೆ ನಿಮಗೆ ಇಷ್ಟ ಆದರೆ ಈ ಒಂದು ತರಗತಿಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಸಪೋರ್ಟ್ ಮಾಡಿ. ಥ್ಯಾಂಕ್ ಯು.